ಸೊ ಅನ್ನಪೂರ್ಣೇಶ್ವರಿ ಸೊಸೈಟಿನಲ್ಲಿ ಹೆಣ್ಣು ಮಕ್ಕಳಿಗೆ ಸ್ವಾವಲಂಬಿಗಳಾಗೋದಕ್ಕೆ 1 ಲಕ್ಷ ತನಕ ಸಾಲ ಕೊಟ್ಟು ಅವ್ರಿಗೆಲ್ಲ ಜೀವನದಲ್ಲಿ ಅವ್ರು ಸ್ವತಃ ಶಕ್ತಿ ಕಲ್ಪಿಸುವಂತಹ ಶಕ್ತಿಯ ಪ್ರಾರಂಭ ಮಾಡಿದೆ. ವಿವಿಧೋದ್ದೇಶ ಸಹಕಾರ ಸಂಘದಲ್ಲಿ ಹೆಣ್ಣು ಮಕ್ಕಳು ಲಿಜ್ಜತ್ ಪಪ್ಪಡ್ ಇರ್ಬೋದು, ಮತ್ತೆ ದೋಸೆ ಹಸಿಟ್ಟು ರುಬ್ಬಿ ಮಾರುವಂಥದ್ದು ಇರ್ಬೋದು, ಅಗರಬತ್ತಿ ಮಾಡುವಂಥದ್ದು ಇರ್ಬೋದು, ಮತ್ತೆ ಊಟದಲ್ಲೇ ಇದು ಮಾಡುವಂಥದ್ದು ಇರ್ಬೋದು, ಬೀಡಿ ಸುತ್ತೋದಿರ್ಬೋದು. ಈ ಥರ ಇಂಥ ಹೆಣ್ಣು ಮಕ್ಕಳಿಗೆ ಅವರೆಲ್ಲರೂ ಕೂಡ 5,000 ರೂಪಾಯಿ ಮುಖಾಂತರ ನಾವು ಸಾಲವನ್ನು ಕೊಟ್ಟು ಅವ್ರಿಗೆಲ್ಲ ಸ್ವಾವಲಂಬಿಗಳಾಗೋದಕ್ಕೆ ನಾವು ಸಹಕಾರವನ್ನು ಕೊಡ್ತಾ ಇದ್ವಿ ಥ್ರೂ ದಟ್ ವಿವಿಧೋದ್ದೇಶ ಸಹಕಾರ ಸಂಘದಿಂದ. ಆಮೇಲೆ ಕಾರ್ಮಿಕರು ಅಂತಂದ್ರೆ ಮೇಡಮ್, ಪ್ರಕಾಶ್ ನಗರದಲ್ಲಿ ಸುಮಾರು 800 ಗುಡಿ ಕೈಗಾರಿಕೆಗಳಿತ್ತು, ಸಣ್ಣ ಸಣ್ಣ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಅಲ್ಲಿ ಕೆಲಸ ಮಾಡೋ ಲೇಬರ್ಸ್ ಒಂದು ಸಣ್ಣ ಸಣ್ಣ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನಲ್ಲೂ ಕೂಡ 10 ರಿಂದ 12 ಜನ ಕೆಲಸ ಮಾಡ್ತಾ ಇದ್ರು. ಅವರೆಲ್ಲ ಕೂಡ ಒಂದು ಮಕ್ಕಳಿಗೆ ಎಜುಕೇಶನ್ ಫೀಸ್ ಕಟ್ಟಬೇಕು ಅಂತ ಬಂದಾಗ ಅವರೆಲ್ಲ ಸಾಲಕ್ಕೆ ಹೋಗ್ಬೇಕಾಗಿದ್ದು, ಬಡ್ಡಿಗೆ ತಗೋಬೇಕಾಗಿದ್ದು. ಆವಾಗ ನಮ್ಮ ಸೊಸೈಟಿನಿಂದ ಅವ್ರಿಗೆಲ್ಲ ಸಾಲ ಕೊಟ್ಟು ಅವ್ರ ಎಜುಕೇಶನ್ಗೆಲ್ಲ ಅವ್ರಿಗೆಲ್ಲ ಸಹಾಯ ಮಾಡ್ಕೊಂಡು ಬಂದ್ವಿ. ಈ ಉದ್ದೇಶದಿಂದ ಈ 3 ಸಂಸ್ಥೆಗಳನ್ನ ಕಟ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದೀನಿ ಮೇಡಮ್.